ವೆದರ್ ಚೇಂಜ್ ಆಗ್ತಿದ್ದಂಗೆ ಶೀತ, ಕೆಮ್ಮು, ತಲೆಭಾರ, ತಲೆನೋವು, ಜ್ವರ ಇದೆಲ್ಲ ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಬರುತ್ತೆ. ನನಗೂ ಸ್ವಲ್ಪ ಕೋಲ್ಡ್ ಆಗಿತ್ತು. ಹಾಗಾಗಿ ಮೆಣಸಿನ ಸಾರು ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಈ ಒಂದು ಮೆಣಸಿನ ಸಾರು. ನಮ್ಮಮ್ಮ ಮಾಡ್ತಾ ಇದ್ದಿದ್ದು. ಇದಕ್ಕೆ 1/4 ಕಪ್ಪಷ್ಟು ತೊಗರಿಬೇಳೆನ ನಾನು ಕುಕ್ಕರ್ಗೆ ಹಾಕ್ಕೊಂಡು ಒಂದು 2-3 ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ಪಷ್ಟು ನೀರನ್ನು ಹಾಕಿ ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು 2 ವಿಸಿಲ್ ಬರೋವರೆಗೂ ಸಣ್ಣ ಊರಿನಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಇದನ್ನು ತೊಗರಿಬೇಳೆ ಅಥವಾ ಹೆಸರುಬೇಳೆ ಯಾವುದ್ರಲ್ಲಿ ಬೇಕಾದರೂ ಮಾಡ್ಬೋದು. ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಪ್ಯಾನ್ಗೆ 2 ಸ್ಪೂನಷ್ಟು ಉದ್ದಿನಬೇಳೆ, 1 ಸ್ಪೂನಷ್ಟು ಕಾಳುಮೆಣಸು, ಹಾಗೆಯೇ 1 ಸ್ಪೂನಷ್ಟು ಅಕ್ಕಿನ ಹಾಕಿಬಿಟ್ಟು ಸಣ್ಣ ಊರಿನಲ್ಲಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಒಳ್ಳೆ ಘಮ ಬರುತ್ತೆ ಮನೆ ತುಂಬ ಈ ಉದ್ದಿನಬೇಳೆ, ಕಾಳುಮೆಣಸಿಂದು. ಹಾಗೆ ಕಲರ್ ಕೂಡ ಚೇಂಜ್ ಆಗುತ್ತೆ, ಸ್ವಲ್ಪ ಚಟಪಟ ಅನ್ನತ್ತೆ. ಆವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕಿ ಆರಕ್ಕೆ ಇಡೋಣ. ಇದೇ ಬಾಣಲಿಗೆ ಮತ್ತೆ ನಾನು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಆಲ್ರೆಡಿ ಕಾಳುಮೆಣಸು ಹಾಕಿರೋದ್ರಿಂದ ಬೇಕಾದಷ್ಟು ಖಾರ ಬರುತ್ತೆ. ಹಾಗಾಗಿ ಗುಂಟೂರು ಮೆಣಸಿನ್ಕಾಯಿನ ಹಾಕೋದು ಬೇಡ. ಇದಕ್ಕೆ ಕಲರ್ಗೆ ಮಾತ್ರ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಂಡು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡು ಮತ್ತು ಅದೇ ಪ್ಲೇಟಿಗೆ ಹಾಕಿಬಿಟ್ಟು ಆರಕ್ಕಿಟ್ಬಿಟ್ಟು ಇದಾರದ್ಮೇಲೆ ಇದನ್ನು ಮಿಕ್ಸರ್ಗೆ ಹಾಕಿ ಪುಡಿ ಮಾಡಿಕೊಂಡ್ರೆ ಆಯಿತು. ತುಂಬ ಬೇಗ ಆಗುತ್ತೆ, ಏನು ತುಂಬ ಕಷ್ಟ ಇಲ್ಲ ಮಾಡೋದು. ಇದನ್ನು ಬೇಳೆ ಕಟ್ಟಲ್ಲಿ ಬೇಕಾದರೂ ಮಾಡ್ಕೋಬೋದು. ಆದರೆ ನಾನಿವತ್ತು ಅಷ್ಟೆಲ್ಲ ಪೇಷನ್ಸ್ ಇರಲಿಲ್ಲ. ಬೇಳೆ ಕಟ್ಟು ಸಪ್ರೇಟು ಮಾಡಿಕೊಂಡು ಮತ್ತು ಆ ಬೇಳೆನ ಇನ್ಯಾವುದಕ್ಕಾದರೂ ಬಳಸಬೇಕು. ಪಲ್ಯ ಗಿಲ್ಯ ಮಾಡಿದ್ರೆ ಹಾಕೋಬೋದು, ಚೆನ್ನಾಗಿರುತ್ತೆ. ಅಷ್ಟೆಲ್ಲ ಮಾಡೋ ಪೇಷನ್ಸ್ ಇರಲಿಲ್ವಲ್ಲ, ಹಾಗಾಗಿ ನಾನು ಬೇಳೆನ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ. ಎಲ್ಲೂ ಬೇಳೆ ಬಾಯಿಗೆ ಸಿಗೋ ಥರ ಇರಲಿಲ್ಲ. ಹಾಗಾಗಿ ನಾನು ಬೇಳೆನೂ ಸೇರಿಸಿನೇ ಇದಕ್ಕೆ ಬಳಸ್ಕೊಂಡಿದ್ದೀನಿ ಇವತ್ತು. ಸೊ ಮಸಾಲೆ ಹುರಿದಿರೋದೆಲ್ಲ ಆರಿದೆ, ಅದನ್ನು ಮಿಕ್ಸರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೋತಾ ಇದ್ದೀನಿ. ಕೆಲವೊಂದು ಸಲ ಬೇಳೆ ಕಟ್ಟನ್ನು ಮಾತ್ರ ಹಾಕ್ಕೊಂಡು ಈ ಪುಡಿನ ಹಾಕ್ಕೊಂಡು ನೀರೆಲ್ಲ ಹಾಕಿ ಕುದಿಸಿ ಆಮೇಲೆ ತೆಂಗಿನ ಹಾಲನ್ನು ಹಾಕಿ ಕೊನೆಯಲ್ಲಿ ಕುದಿಸ್ತೀನಿ. ಬಟ್ ಇವತ್ತು ಹೇಳ್ದಂಗೆ ಪೇಷನ್ಸ್ ಇರಲಿಲ್ವಲ್ಲ, ಹಾಗಾಗಿ ನಮ್ಮಮ್ಮ ಕೂಡ ಹೀಗೆ ಮಾಡ್ತಾಯಿದ್ರು. ಮಸಾಲೆ ಪುಡಿ ಮಾಡಿದ್ಮೇಲೆ ಇದಕ್ಕೇ ತೆಂಗಿನಕಾಯಿ ಹಾಕಿ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋದು. ನಾನೊಂದು 2.5 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಇದನ್ನು ನುಣ್ಣಗೆ ರುಬ್ಕೊಂಡು ಒಂದು ಪಾತ್ರೆಗೆ ಬೇಯಿಸಿರೋ ಬೇಳೆ, ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಈ ರುಬ್ಕೊಂಡಿರೋ ಪೇಸ್ಟನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಗ್ಯಾಸ್ ಮೇಲೆ ಇಡ್ತಾಯಿದ್ದೀನಿ. ಇದಕ್ಕೆ ನೋಡಿಕೊಂಡು ನೀರು ಹಾಕ್ಕೊಳ್ಳೋಣ ಆಮೇಲೆ ಅಂತ. ಸೊ ನಾನು ಟೋಟಲಾಗಿ 1.5 ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ. 1.5 ಕಪ್ಪಷ್ಟು ಹಾಕಿದ್ದೀನಿ. ಇನ್ನು ತೆಳ್ಳಗೆ ಬೇಕಾದರೂ 2-2.5 ಕಪ್ ತನಕ ನೀವು ಹಾಕ್ಕೋಬೋದು. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ಮಾಡ್ಕೋಬೋದು. ಗ್ಯಾಸ್ ಮೇಲೆ ಇಟ್ಟ ಮೇಲೆ ಇದಕ್ಕೆ ಉಪ್ಪು, ಒಂದು ಸ್ವಲ್ಪ ಅರಿಶಿನ ಕೂಡ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಈ ಒಂದು ಮೆಣಸಿನ ಸಾರಿಗೆ ಈರುಳ್ಳಿ, ಬೆಳ್ಳುಳ್ಳಿ ಇದೆಲ್ಲ ಏನೂ ಹಾಕೋದಿಲ್ಲ, ಬರೀ ಮೆಣಸು ಹಾಕಿ ಮಾಡೋದು ಅಯ್ಯಂಗಾರ್ ಸ್ಟೈಲಲ್ಲಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಯಾವುದೇ ಒಂದು ಇದು ಬರುತ್ತಲ್ಲ ದ್ವಾದಶಿಗಳು, ಆ ಥರ ದಿನಗಳಲ್ಲೂ ಕೂಡ ನೀವು ಇದನ್ನು ಮಾಡಿಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಹಾಗೆಯೇ ಪಕ್ಕದಲ್ಲಿ ನಾನು ಅಕ್ಕಿ ಕೂಡ ಕುಕ್ಕರ್ಗೆ ಹಾಕಿ ಅನ್ನ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿ ಬಂದಿದೆ, ಒಳ್ಳೆ ಘಮ ಬರುತ್ತೆ. ಇದಕ್ಕೊಂದು ಒಗ್ಗರಣೆ ಮಾಡ್ಕೊಂಬಿಟ್ರೆ ಆಯ್ತು ಅಷ್ಟೇ. ಸೊ ಸ್ವಲ್ಪ ಎಣ್ಣೆ, ಚೆನ್ನಾಗಿ ಹಿಂಗೆ ಹಾಕ್ಕೋಬೇಕು ಇದಕ್ಕೆ, ಆವಾಗಲೇ ಒಳ್ಳೆ ಘಮ ಬರೋದು ಸಾರಿಗೆ. ಸ್ವಲ್ಪ ಸಾಸಿವೆ ಹಾಗೆಯೇ ಕರಿಬೇವಿನ ಸೊಪ್ಪಿಂದು ಒಗ್ಗರಣೆ ಮಾಡ್ಕೊಂಬಿಟ್ರೆ ಆಯಿತು. ಇದಕ್ಕಿನ್ನೇನು ಮತ್ತೆ ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕೋದು ಬೇಡ. ಆಲ್ರೆಡಿ ಮೆಣಸು ಹಾಕಿ ತುಂಬ ಖಾರವಾಗಿ ಆಗಿದೆ ಮೆಣಸಿನ ಸಾರು, ಹಾಗಾಗಿ. ಸೊ ಇವಾಗ ಒಗ್ಗರಣೆನ ಸಾರಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಆಗೋಯ್ತು. ಎಷ್ಟು ಈಸಿ ಗೊತ್ತಾ ಮಾಡೋದು, ತುಂಬ ಈಸಿ. ಹುಷಾರಿಲ್ಲದೆ ಇರುವಾಗ ಮಾಡಿಕೊಂಡು ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಲೋಟದಲ್ಲೇ ಹಾಕ್ಕೊಂಡು ಕುಡಿಬೋದು, ಗಂಟ್ಲಿಗೆ ತುಂಬ ಹಿತವಾಗಿರುತ್ತೆ. ಏನಂದರೆ ಇದು ಮೆಣಸಿಂದ ಮಾಡಿರೋದ್ರಿಂದ ತುಂಬ ಹೀಟು. ಸೊ ಅನ್ನದ ಜೊತೆ ತಿನ್ನೋವಾಗ ಚೆನ್ನಾಗಿ ತುಪ್ಪ ಹಾಕ್ಕೊಂಡು ತಿನ್ನಬೇಕು, ಇಲ್ಲಾಂದರೆ ತುಂಬ ಹೀಟ್ ಆಗಿಬಿಡುತ್ತೆ. ಸೊ ಈ ಒಂದು ಸಾರು ನಮ್ಮಮ್ಮ ಮಾಡ್ತಾಯಿದ್ದೆ ನನಗೆ ತುಂಬ ನೆನಪಾಗುತ್ತೆ. ಈ ಒಂದು ಸಾರು ನೆನೆಸ್ಕೊಂಡ್ರೆ ನಾನು. ಸೊ ಬಿಸಿ ಅನ್ನ, ತುಪ್ಪ, ಈ ಸಾರು ಬಿಸಿ ಬಿಸಿಯಾಗಿ ಹಾಕ್ಕೊಂಡು ಮೇಲೆ ಒಂಚೂರು ನಿಂಬೆಹಣ್ಣನ್ನು ಹಿಂಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ನಿಂಬೆಹಣ್ಣನ್ನು ಸಾರಿನ ಪಾತ್ರೆಗೆ ಹಾಕಬಾರ್ದು, ತಿನ್ನೋವಾಗ ಇದನ್ನು ಮೇಲೆ ಹಿಂಡ್ಕೊಂಡು ತಿಂದರೆ ತುಂಬ ಸಖತ್ತಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ ಮೆಣಸಿನ ಸಾರು ಅಯ್ಯಂಗಾರ್ ಸ್ಟೈಲಲ್ಲಿ.